ನಮಸ್ಕಾರಗಳು. ಪದಪಯಣ. ಇಂದು ಆಶ್ಚರ್ಯ ಮತ್ತು ವಿಸ್ಮಯ ಈ ಎರಡರ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗಮನಿಸೋಣ. ಆಕಸ್ಮಿಕವಾದದ್ದು ಅಥವಾ ಅನಿರೀಕ್ಷಿತವಾದದ್ದು ಘಟಿಸಿದಾಗ ಮೂಡುವ ಭಾವ ಆಶ್ಚರ್ಯ. ಮನೆಗೆ ಬಂದ ಅಳಿಯನನ್ನು ಕಂಡು ಅವರು ಆಶ್ಚರ್ಯಪಟ್ಟರು. ಒಂದೇ ರಾತ್ರಿಯಲ್ಲಿ ಕೆರೆಯು ತುಂಬುವ ಹಾಗೆ ಮಳೆ ಬಿದ್ದುದನ್ನು ಕಂಡು ನಾವು ಆಶ್ಚರ್ಯಪಟ್ಟೆವು. ಇನ್ನು ಅದ್ಭುತವಾದದ್ದನ್ನು ಕಂಡಾಗ ಮೂಡುವ ಭಾವ ವಿಸ್ಮಯ. ಗೋಲ್ ಗುಂಬಜ್ನ ಪಿಸುಮಾತಿನ ಮೊಗಸಾಲೆ ಎಂಥವರನ್ನೂ ವಿಸ್ಮಯಗೊಳ್ಳುವಂತೆ ಮಾಡುತ್ತದೆ. ಆ ಜಾದುಗಾರ ತನ್ನ ಕೈ ಚಳಕದಿಂದ ಮನುಷ್ಯನನ್ನು ಗಾಳಿಯಲ್ಲಿ ತೇಲುವಂತೆ ಮಾಡಿದನಲ್ಲ, ಎಂಥ ವಿಸ್ಮಯ! ಇದು ಆಶ್ಚರ್ಯ ಮತ್ತು ವಿಸ್ಮಯಗಳಿಗಿರುವ ಸೂಕ್ಷ್ಮ ವ್ಯತ್ಯಾಸ. ಆದರೆ ನಾವು ಈ ಎರಡನ್ನೂ ಸಮಾನಾರ್ಥಕ ಪದಗಳಾಗೇ ಬಳಸುತ್ತಿದ್ದೇವೆ. ಇದು ನಮ್ಮ ಭಾಷೆಯ ವಿಪರ್ಯಾಸ.